ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಮಾರ್ಚ್ 7 ಮತ್ತು 8ರಂದು 2 ದಿನಗಳ ಕಾಲ ಹಾಸನದಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ದೇಹ ರಾಜಕಾರಣ ಮತ್ತು ಲೈಂಗಿಕ ದೌರ್ಜನ್ಯ ವಿಷಯದ ಕುರಿತು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ನಂದಿನಿ ಬಿಎನ್ ಮಾತನಾಡಿದರು. ಒಂದು ದೇಹ ರಾಜಕಾರಣ ಅನ್ನುವಂಥದ್ದು ಹೇಗೆ ನಮ್ಮ ಸಮಾಜದಲ್ಲಿ ಬಳಕೆ ಆಗ್ತಾ ಇದೆ, ಮತ್ತೆ ಲೈಂಗಿಕ ದೌರ್ಜನ್ಯಗಳು ಹೇಗೆ ನಡೀತಾ ಇದೆ ಅನ್ನುವಂಥದ್ದು. ನಾನು ಆಸ್ ಎ ಆಫೀಸರ್ ಆಗಿ, ಅದು ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಒಬ್ಬ ಅಧಿಕಾರಿಯಾಗಿ, ಒಬ್ಬ ಹಾಗೇನೆ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಮಹಿಳೆಯಾಗಿ, ಅದರ ಜೊತೆಗೆ ಸಾಮಾಜಿಕ ವ್ಯವಸ್ಥೆಯನ್ನ ನೋಡ್ತಾ ಇರುವಂತಹ ದೃಷ್ಟಿಕೋನವನ್ನ ಸಹ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹಲವಾರು ಆಂಗಲ್ ಅಲ್ಲಿ ಅಥವಾ ಬೇರೆ ಬೇರೆ ಮಜಲುಗಳಲ್ಲಿ ಅದನ್ನ ವಿಚಾರ ಮಾಡೋದಾದ್ರೆ ನಾವು ಯಾವುದನ್ನು ಸಹ ತುಂಬಾ ಚಿಕ್ಕದಾಗಿ ಅಥವಾ ತುಂಬಾ ಕಡಿಮೆ ಇದೆ ವಿಚಾರ ಅನ್ನುವಂತ ಮಾತಾಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಈ ಒಂದು ವಿಚಾರ ಏನಿದೆ ಲೈಂಗಿಕ ದೌರ್ಜನ್ಯ ಅಂತದ್ದು ತುಂಬಾನೇ ನಾವೆಲ್ಲರೂ ಸೂಕ್ಷ್ಮವಾಗಿ ಅವಲೋಕಿಸಬೇಕಾದಂತಹ ವಿಚಾರ ಆಗಿದೆ. ನಾವು ಮೊದಲನೇದಾಗಿ ನೋಡ್ತಾ ಇದ್ರೆ ನಾವು ಎಲ್ಲೋ ಒಂದ್ ಕಡೆ ಬೇರೆ ಎಲ್ಲೋ ಸಾಮಾಜಿಕವಾಗಿ ನಡೀತಾ ಇದೆ, ನಮ್ಮ ದೇಶದಲ್ಲಿ ನಡೀತಾ ಇದೆ, ನಮ್ಮ ಪ್ರಪಂಚದಲ್ಲಿ ನಡೀತಾ ಇದೆ ಲೈಂಗಿಕ ದೌರ್ಜನ್ಯ. ನಮ್ಮ ಮನೆಯಲ್ಲಿ ನಾವು ಮೊದಲು ಅವಲೋಕಿಸಬೇಕಾಗಿರೋದು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಯಾರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ, ಯಾರು ಅದಕ್ಕೆ ಒಳಗಾಗ್ತಾ ಇದ್ದಾರೆ, ಯಾವ ರೀತಿಯಾಗಿ. ನಾವು ಲೈಂಗಿಕ ದೌರ್ಜನ್ಯ ಅಂದ ತಕ್ಷಣ ಬರೀ ಏನೋ ಅವರಿಗೆ ದೇಹ ಮುಟ್ಟಿ ನಾವು ಅದ್ರ ದೌರ್ಜನ್ಯ ಮಾಡ್ತಾ ಇದೀವಿ ಅಂತಲ್ಲ, ವರ್ಬಲ್ ಆಗಿರ್ಬೋದು, ನಾವು ನೋಡುವಂತಹ ನೋಟ ಆಗಿರ್ಬೋದು, ಗೆಸ್ಚರ್ ಆಗಿರ್ಬೋದು. ಇವತ್ತಿನ ಪ್ರಪಂಚದಲ್ಲಿ ಸೈಬರ್ ಹರಾಸ್ಮೆಂಟ್ ಆಗಿದೆ. ಸೈಬರ್ ಏನು ಕ್ರೈಮ್ ಅಂತೇಳಿ ಕರಿತಾ ಇದೀವಿ, ಯಾವುದೋ ಒಂದು ವಿಡಿಯೋಗಳ ಮೂಲಕ ಆಗಿರ್ಬೋದು ಅಥವಾ ಅವ್ರ ಹತ್ರ ಯಾವುದೋ ಒಂದು ಫೋಟೋವನ್ನ ಶೇರ್ ಮಾಡಿಕೊಂಡು ಅವರಿಗೆ ದೌರ್ಜನ್ಯವನ್ನ ಮಾಡುವಂಥದ್ದಾಗಿರ್ಬೋದು. ಅದರ ಒಂದು ಏನು ವಿಸ್ತಾರತೆ ಅಂತ ಹೇಳ್ತೀವಿ, ಅದು ತುಂಬಾನೇ ಬೇರೆ ಬೇರೆ ಒಂದು ಮಜಲುಗಳಲ್ಲಿ ಅಥವಾ ಬೇರೆ ಬೇರೆ ಹಂತದಲ್ಲಿ ನಡೀತಾ ಇದೆ. ನಮ್ಮ ಒಂದು ಇಲಾಖೆಯಲ್ಲಿ ಅಥವಾ ಅಪರಾಧಿಗಳನ್ನ ನೋಡುವಾಗ ನಮ್ಗೆ ಅದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಯಾವ ಯಾವ ವ್ಯವಸ್ಥೆಯಲ್ಲಿ ನಾವಿನ್ನು ಬದುಕ್ತಾ ಇದೀವಿ ಅನ್ನುವಂಥದ್ದು. ನಾವೆಲ್ಲಿ ನಿಂತು ಮಾತಾಡ್ತಾ ಇದೀವಿ ಅಥವಾ ಎಲ್ಲಿ ನಿಂತ್ಕೊಂಡು ನಾವು ಈ ದೃಶ್ಯಗಳನ್ನ ಅವಲೋಕನ ಮಾಡ್ತಾ ಇದೀವಿ ಅಂತ ಹೇಳಿ. ನಾವೆಲ್ಲರೂ ಅನ್ಕೊಬಹುದು, ಸುಮ್ಮನೆ ಯಾವುದೋ ಒಂದು ಹೆಣ್ಣು ಮಗು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ಆಕೆಯ ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ತದೆ. ಸೊ ಅವಳ ಒಂದು ಕಷ್ಟ ಎಷ್ಟಿರುತ್ತೆ, ಒಂದು ಬಸ್ ಅನ್ನ ಹತ್ತಿ ಆಕೆ ತನ್ನ ಊರಿಗೆ ಹೋಗಿ ತಲುಪಬೇಕು ಅನ್ನುವಷ್ಟರಲ್ಲಿ ಅವಳು ಯಾವ ರೀತಿಯಾದಂತಹ ದೌರ್ಜನ್ಯವನ್ನ ಅನುಭವಿಸಿರ್ತಾಳೆ ಅನ್ನುವಂಥದ್ದು ನಮ್ಗೆ ಇವತ್ತಿಗೂ ಸಹ ಇದೆ ಅಂತಂದ್ರೆ ಇದು ನಮ್ಮೆಲ್ಲರ ಇಡೀ ಒಂದು ವ್ಯವಸ್ಥೆಯ ವೈಫಲ್ಯ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ವ್ಯವಸ್ಥೆ ವಿಫಲವಾಗಿದೆ ಅಂತ ಹೇಳಿ, ಅದರಲ್ಲಿ ಅದು ಸಮಾಜ ಇರ್ಬೋದು ಅಥವಾ ಕಾನೂನುಗಳಿರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಇರ್ಬೋದು, ಒಟ್ಟಾರೆಯಾಗಿ ಅದು ನಮ್ಮ ವ್ಯವಸ್ಥೆಯ ವೈಫಲ್ಯತೆಯನ್ನ ಎತ್ತಿ ಹಿಡಿಯುತ್ತೆ ಅಂತೇಳಿ. ಸೊ ಇಂತಹ ವ್ಯವಸ್ಥೆಯ ಒಳಗಡೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಇದನ್ನ ಒಂದು ಇವತ್ತಿನ ಪ್ರಶ್ನೆ, ನಾವೆಲ್ಲರೂ ಇದರಿಂದ ಹೇಗೆ ಹೊರಬರಬೇಕು ಅಥವಾ ಇದನ್ನ ಹೇಗೆ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುಂಬಾ ಇದೆ. ಅಪರಾಧಗಳು ನಡೀತಾ ಇದೆ, ಈ ವ್ಯವಸ್ಥೆಯಲ್ಲಿ ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇದೆ. ಬಟ್ ಅದನ್ನ ನಾವೆಲ್ಲರೂ ಹೇಗೆ ಅದರಿಂದ ಹೊರಬರಬೇಕು ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಯೋಚನೆ ಮಾಡುವಂಥದ್ದಾದ್ರೆ, ಮೊದಲು ನಾನು ಹೇಳುವಂಥದ್ದು ನಮ್ಮ ಮನಸ್ಥಿತಿ. ನಮ್ಮ ಮನಸ್ಥಿತಿಗಳು ಸರಿ ಹೋದ್ರೆ ಎಲ್ಲ ಪರಿಸ್ಥಿತಿಗಳು ಸರಿ ಹೋಗ್ತವೆ ಅನ್ನುವಂತ ಒಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾವುದೇ ಅದು ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು. ಇವತ್ತು ನಮ್ಮ ಪುರುಷರಿಗೆ ಸ್ತ್ರೀವಾದದ ಒಂದು ವಿಚಾರ ಜಾಸ್ತಿ ಆಗ್ಬೇಕು ಅಂತೇಳಿ, ಆದ್ರೆ ಇಲ್ಲಿ ಯಾರು ಜಾಸ್ತಿ ಪುರುಷರು ಕಾಣಿಸ್ತಾ ಇಲ್ಲ, ಮಹಿಳೆಯರೇ ಜಾಸ್ತಿ ಇದೀವಿ. ಸೊ ಹಾಗಾಗಿ ಒಟ್ಟಾರೆಯಾಗಿ ಮನೆಯಲ್ಲಿ ನಾನು ಯಾವುದೇ ಪುರುಷ ಅಥವಾ ಮಹಿಳೆ ಈ ರೀತಿಯಾದಂತಹ ವ್ಯತ್ಯಾಸೀಕರಣ ಮಾಡಿ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಒಟ್ಟಾರೆಯಾಗಿ ಎಲ್ಲರೂ ವ್ಯವಸ್ಥೆ ಒಳಗಡೆ ನಾವು ಯಾರಿದೀವಿ, ಪುರುಷರಿದೀವೋ ಮಹಿಳೆಯರಿದೀವೋ, ಈ ಒಂದು ದೌರ್ಜನ್ಯಗಳನ್ನ ತಡೆಗಟ್ಟೋದಕ್ಕೆ ಇಬ್ಬರಿಂದನೂ ಸಹ ಸಾಧ್ಯ ಆಗುತ್ತೆ, ಸಾಧ್ಯ ಆಗ್ಬೇಕು. ಬಟ್ ಅದಿಬ್ರು ಎಲ್ಲೋ ಒಂದ್ ಕಡೆ ನಾನು ಹೇಳ್ದೆ ನಿಮ್ಗೆ, ಮನೆಯಲ್ಲಿ ನಡೆಯುವಂತ ದೌರ್ಜನ್ಯಗಳು ಯಾರ ಕಡೆಯಿಂದ ಆಗಿರ್ಬೋದು, ಅದು ಮಹಿಳೆಯಿಂದನೂ ಆಗಿರ್ಬೋದು ಅಥವಾ ಪುರುಷನಿಂದನೂ ಆಗಿರ್ಬೋದು. ಇಬ್ಬರಿಗೂ ಸಹ ಶಿಕ್ಷಣದ ಅಗತ್ಯ ಮತ್ತೆ ಅರಿವಿನ ಅಗತ್ಯ, ಮತ್ತೆ ಅದರಿಂದ ಆಗ್ತಾ ಇರುವಂತಹ ಪರಿಣಾಮಗಳು ಏನಾಗ್ತಾ ಇದೆ, ಇವತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರುವಂತಹ ಮಹಿಳೆಯ ಕೊನೆಯ ಪರಿಸ್ಥಿತಿ ಪರಿಣಾಮಗಳು ಹೇಗೆ ಆಗ್ತಾ ಇದ್ದಾವೆ, ಆಕೆ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಎಷ್ಟು ಒದ್ದಾಟವನ್ನ ಮಾಡ್ತಾ ಇದ್ದಾಳೆ. ಉದಾಹರಣೆಗೆ ನನ್ನ ಮನೆಯ ಪಕ್ಕ ಯಾರಾದ್ರೂ ಒಬ್ಬ ಪುರುಷ ದಿಕ್ಕಿಲ್ಲದ ಅಥವಾ ಯಾವುದೋ ಒಂದು ಗಂಡ ಇರೋದಿಲ್ಲ, ಒಂದು ಮಹಿಳೆ ಕೆಲಸ ಮಾಡ್ಕೊಂಡು 2 ಮಕ್ಕಳನ್ನ ಸಾಕ್ತಾ ಇರ್ತಾಳೆ ಅಂತಂದ್ರೆ ಅವಳನ್ನ ನೋಡುವಂತಹ ದೃಷ್ಟಿಕೋನ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಕೆಯನ್ನ ನೋಡುವಂತ ದೃಷ್ಟಿಕೋನ ಯಾವ ರೀತಿ ಇದೆ. ಅದೇ ಯಾರೋ ತುಂಬಾ ದೊಡ್ಡವರು, ಅವ್ರ ಮನೇಲಿ ಯಾರು ಇರೋದಿಲ್ಲ, ಮಹಿಳೆಯರೇ ಇರ್ತಾರೆ, ಅವ್ರನ್ನ ನೋಡುವಂತ ದೃಷ್ಟಿಕೋನ. ಎರಡು ಸಹ ಇಬ್ರು ಮಹಿಳೆಯರೇ, ಬಟ್
ಅಧಿಕಾರದ ಒಂದು ವ್ಯವಸ್ಥೆಯಿಂದಾಗಿ ಅಥವಾ ಆಕೆ ಇರುವಂತಹ ಸ್ಥಾನಮಾನದ ಒಂದು ಪ್ರಶ್ನೆಯಿಂದಾಗಿ ಆಕೆಯನ್ನು ನೋಡುವಂತಹ ದೃಷ್ಟಿಕೋನ ಎಷ್ಟು ಬೇಗ ಬದಲಾವಣೆ ಆಗ್ತದೆ, ನಮ್ಮ ಮನಸ್ಥಿತಿ ಎಷ್ಟು ಬೇಗ ಅದರಲ್ಲಿ ಬೇರೆ ಬೇರೆ ಅರ್ಥವನ್ನ ಕಲ್ಪಿಸಿಕೊಳ್ಳುತ್ತೆ ಎನ್ನುವಂಥದ್ದು. ಅಧಿಕಾರದಲ್ಲಿದ್ದುವಂತಹ ಮಹಿಳೆಯನ್ನೇ ನೋಡುವಂಥದ್ದು ಬೇರೆ, ಆಕೆ ಎಲ್ಲಿಯಾದ್ರೂ ಹೋಗಿ ಬರಲಿ. ಅದೇ ಎರಡು ಮಕ್ಕಳನ್ನ ಕಷ್ಟಪಟ್ಕೊಂಡು ಕೂಲಿ ಮಾಡಿ ಗಾರ್ಮೆಂಟ್ಸ್ಗೆ ಹೋಗಿ ಅಥವಾ ಬೇರೆ ಏನೋ ಕೆಲಸ ಮಾಡಿ ಬಂದು ತನ್ನ ಮಕ್ಕಳ ಹೊಟ್ಟೆಯನ್ನ ಒರೆಯುತ್ತಾ ಇರ್ತಾಳೆ, ಅವಳನ್ನ ನೋಡುವಂತಹ ಪರಿಸ್ಥಿತಿ ಬೇರೆ. ಹಾಗಾಗಿ ನಾನು ಮೊದಲನೇದು ಹೇಳುವಂತಂದ್ರೆ ನಮ್ಮ ಮನಸ್ಥಿತಿಗಳು ಬದಲಾವಣೆ ಅಂದ್ರೆ ನಮ್ಮ ಪರಿಸ್ಥಿತಿಗಳು ಸಹ ಬದಲಾವಣೆಗೊಳ್ತವೆ ಅನ್ನುವಂಥದ್ದು ನನ್ನ ಒಂದು ಪ್ರಮುಖ ಆಲೋಚನೆ. ಹಾಗಾಗಿ ಯಾವುದೇ ಲೈಂಗಿಕ ದೌರ್ಜನ್ಯಗಳನ್ನ ನಾವು ಎದುರಿಸಬೇಕು ಅಂತಂತಂದ್ರೆ, ಅವುಗಳನ್ನ ತಡೆಗಟ್ಟಬೇಕು ಅಂತಂತಂದ್ರೆ ಮನಸ್ಥಿತಿ ಆದ್ಮೇಲೆ ನೆಕ್ಸ್ಟ್ ಶಿಕ್ಷಣ. ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿಯಾಗಿ ಮಕ್ಕಳಿಗೆ ಶಿಕ್ಷಣವನ್ನ ಒದಗಿಸ್ತಾ ಇದ್ದೀವಿ. ನಮ್ಮ ಮಗ ಎಲ್ಲೋ ಹೋಗಿ ಈ ರೀತಿಯಾದಂತಹ ಅಪರಾಧವನ್ನ ಮಾಡಿ ಬರ್ತಾನೆ ಅಂತಂದ್ರೆ ನಾವೇ ಪರವಾಗಿಲ್ಲಪ್ಪ, ಗಂಡು ಮಗು ಅಲ್ವಾ, ಇವತ್ತಿಗೂ ಅವರ ಅಜ್ಜಿ ಅಥವಾ ಅವರ ತಾಯಿ ಹೇಳುವಂತಹ ಒಂದು ಮಾತು ಗಂಡು ಮಗು ಅಲ್ವಾ, ಅವನಿಗೇನು ಅನ್ನುವಂಥ ಮನಸ್ಥಿತಿ ಏನಿದೆಯಲ್ಲ ಅದು ಖಂಡಿತ ನಿಲ್ಬೇಕು. ಮೇಡಮ್ ಹೇಳ್ದಾಗೆ, ವಿನಯ ಒಕ್ಕುಂದ್ ಅವರು ಹೇಳ್ದಾಗೆ, ಮೊದಲು ನಮ್ಮ ಮಕ್ಕಳಿಗೆ ನಾವು ಸರಿಯಾದ ಶಿಕ್ಷಣವನ್ನ ಅಥವಾ ಶಿಕ್ಷಣದ ಜೊತೆಗೆ ಅದರ ಅರ್ಥೈಸುವಿಕೆಯನ್ನ, ಬರೀ ಶಿಕ್ಷಣ ಅಂತೇಳಿ ನಾವು ಯಾವುದೋ ಒಂದು ಡಿಗ್ರಿ, ಒಂದು PhD, ಒಂದು MA ತಗೊಂಡು ಅವನು ಆಯ್ತು ನನ್ನ ಮಗ ಓದಿದ್ದಾನೆ, IIT ಓದಿದ್ದಾನೆ, MBBS ಮಾಡಿದ್ದಾನೆ ಅಥವಾ ಬೇರೆ ಏನೋ ಒಂದು ಇಂಜಿನಿಯರಿಂಗ್ ಮಾಡಿದ್ದಾನೆ, ಲಾಯರ್ ಆಗಿದ್ದಾನೆ ಅಂತ ಹೇಳುವಂಥದ್ದಲ್ಲ. ಅವರಿಂದ ಎಷ್ಟು ಅಪರಾಧಗಳಾಗ್ತಾ ಇದೆ, ಅಂತಹ ಡಿಗ್ರಿಯನ್ನು ತಗೊಂಡಿರೋರಿಂದ ಎಷ್ಟೆಲ್ಲ ಅಪರಾಧಗಳು ಇವತ್ತು ಜಗತ್ತಿನಲ್ಲಿ ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನ ನಾವು ಅವಲೋಕಿಸ್ಬೇಕಾಗತ್ತೆ. ನಮ್ಮ ಠಾಣೆಗಳಿಗೆ ಬಂದಾಗ ಡೌರಿ ಹರಾಸ್ಮೆಂಟ್ ಕೇಸಲ್ಲಿ ಬರ್ತಾರೆ, ಯಾರಪ್ಪ ಹುಡುಗ, ಯಾರು ಡಾಕ್ಟ್ರು, ಹುಡುಗ ಯಾರು ಲಾಯರು, ಹುಡುಗ ಯಾರು ಪೊಲೀಸ್ ಆಫೀಸರು. ಸೊ ಈ ತರದ್ದು ಎಷ್ಟೋ ಉದಾಹರಣೆಗೆ ಹೇಳುವಂಥದ್ದು, ಹುದ್ದೆಯಿಂದ ಅವರು ಪ್ರಮುಖರಾಗೋದಿಲ್ಲ, ಅವರಲ್ಲಿ ಯಾವ ರೀತಿಯಾದಂತಹ ನೈತಿಕತೆ ಮತ್ತೆ ಜ್ಞಾನ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಬರೀ ಡಿಗ್ರಿ ಕೊಡಿಸುವಂಥದ್ದಲ್ಲ, ಸರಿಯಾದ ಜೀವನ ಮಾಡುವಂತಹ ಒಂದು ಉತ್ತಮ ಡಿಗ್ರಿ ಅಂದ್ರೆ ನೈತಿಕತೆ. ಆ ನೈತಿಕತೆಯ ಚೌಕಟ್ಟಿನಲ್ಲಿ ಆ ಮಕ್ಕಳು ಬೆಳೆಯೋ ರೀತಿಯಲ್ಲಿ ನಾವು ಇವತ್ತು ಮಾಡಬೇಕಾದಂತಹ ಸಂದರ್ಭ ತುಂಬಾನೇ ಇದೆ. ಮತ್ತೆ ಯಾವುದೇ ಒಂದು ತಾಯಿ ತನ್ನ ಮಗುವನ್ನ ಬೆಳೆಸುವಂತ ರೀತಿ ಯಾವ ರೀತಿಯಾಗಿರುತ್ತೆ, ಅದ್ರ ಜೊತೆಗೆ ನಮ್ಮ ಒಂದು ಪರಿಸರ, ಸಾಮಾಜಿಕ ವ್ಯವಸ್ಥೆ ಏನಿದೆ ಅದು ಸಹ ಎಲ್ಲೋ ಒಂದ್ ಕಡೆ ಬದಲಾವಣೆಗೆ ಗೊಂಡು ನಾವು ಅದನ್ನ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಪರಿವರ್ತನೆ ಮಾಡಬೇಕಾದಂತ ಪರಿಸ್ಥಿತಿ ನಮ್ಮ ಇಂದಿನ ಸಮಕಾಲೀನ ಜಗತ್ತಿಗೆ ಪ್ರಸ್ತುತವಾಗಿ ಇದೆ. ಉದಾಹರಣೆ, ನಾನು ಸಾಗರದಲ್ಲಿ DYSP ಆಗಿ ವರ್ಕ್ ಮಾಡ್ತಾ ಇದ್ದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಅಲ್ಲಿ ಒಂದು ಹೆಣ್ಣು ಮಗು ಅಂದ್ರೆ ಅಂಡರ್ ಏಜ್ 18 ಇಯರ್ಸ್ಗಿಂತ ಕಡಿಮೆ ಇರುವಂತಹ ಒಂದು ಮಗು ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿತ್ತು. ಯಾವುದೋ ಒಂದು ಹುಡುಗ, ಕಾಲೇಜ್ ಮೇಟ್, ಆ ಹುಡುಗಿ ಏನು ನಾವು ಚೈಲ್ಡ್ ಅಂತ ಕರಿತೀವಿ, 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳನ್ನ ಮಗು ಅಂತೇಳಿ ಕನ್ಸಿಡರ್ ಮಾಡಬೇಕು ನಮ್ಮ ಪೋಕ್ಸೋ ಒಂದು ಲಾ ಪ್ರಕಾರ. ಆ ಒಂದು ಹುಡುಗಿಯ ಮೇಲೆ ಒಂದು ದೌರ್ಜನ್ಯ ಆಗಿದೆ. ಆ ತಾಯಿ ಒಂದು ಶಾಲೆಯಲ್ಲಿ ಹೆಡ್ಮಿಸ್ಟ್ರೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ, ಆ ಹೆಣ್ಣು ಮಗುವಿನ ತಾಯಿ. ಅವ್ರೊಂದಿನ ಬರ್ತಾರೆ, ಬಂದು ಮೇಡಮ್ ಈ ಥರ ಆಗಿದೆ, ನನ್ನ ಮಗಳಿಗೆ ಈ ಥರ ಆಯಿತು. ಇಲ್ಲ ಆಯಿತು ಮೇಡಮ್, ದಯವಿಟ್ಟು ಕಂಪ್ಲೇಂಟ್ ಕೊಡಿ ನೀವು. ಇಲ್ಲ ಮೇಡಮ್, ನಾನು ಕಂಪ್ಲೇಂಟ್ ಕೊಟ್ಟರೆ ಆ ಹುಡುಗ ನಾಳೆ ಬಂದು ನಮ್ಗೇನಾದರೂ ಎದುರಿಸ್ತಾನೆ, ನೀವೇ ಕಂಪ್ಲೇಂಟ್ ತಗೊಳ್ಳಿ. ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಅದಕ್ಕೆ ಆದಂತ ಒಂದು ಇತಿಮಿತಿಗಳಿರುತ್ತೆ. ಕಾನೂನುಗಳು ಕೆಲವೊಂದ್ಸರಿ ಕೆಲಸಕ್ಕೆ ಬರೋದಿಲ್ಲ, ಅಥವಾ ಕಾನೂನುಗಳು ಸರಿಯಾಗಿ ಏನು ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಏನಿರುತ್ತೆ ಅದು ಸರಿಯಾಗಿ ಕೆಲಸ ನಿರ್ವಹಿಸುವ ಕಡೆ ಸ್ವಲ್ಪ ಗಮನ ಕೊಡಬೇಕು ಅನ್ನುವಂಥದ್ದು. ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಏನು ಆ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದೆ, ಆ ಒಂದು ಅದಕ್ಕೆ ಆದಂತ ಒಂದು ಲಿಮಿಟೇಷನ್ ಇರುತ್ತೆ, ಒಂದು ಇತಿಮಿತಿಗಳಿರುತ್ತೆ. ಯಾರು ಕಂಪ್ಲೇಂಟ್ ಕೊಡಬೇಕು? ಮಗುವಿನ ಮೇಲೆ ದೌರ್ಜನ್ಯ ಆದಾಗ, ಒಂದು ಹೆಣ್ಣು ಮಗುವಿನ ಮೇಲೆ ದೌರ್ಜನ್ಯ ಆದಾಗ ನಾನು ಸುಮೋಟೋ ಮಾಡ್ಲಿಕ್ಕೆ ಬರ್ತದ? ಪೊಲೀಸ್ ಅಧಿಕಾರಿ ತಾನೇ ಕೇಸನ್ನ ತಗೊಳ್ಬೋದಾ ಅನ್ನುವಂಥ ಒಂದು ವಿಚಾರ ಇರ್ತದೆ. ಅದನ್ನ ನಾವು ಎಲ್ಲರಿಗೂ ಅರ್ಥೈಸಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಅವ್ರು ಹೇಳಿದ್ರು ಮೇಡಮ್, ನನಗೂ ತುಂಬಾ ನೋವಾಯ್ತು. ಸುಮಾರು ಮಿಡ್ನೈಟ್ 12 o'clock ವರೆಗೂ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀನಿ. ಇಲ್ಲ ಮೇಡಮ್, ಇಲ್ಲ ಆಸ್ ಎ ತಾಯಿಯಾಗಿ ನೀವು ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಮಗು ಹತ್ರದಿಂದ ನಾನು ಹೇಳಿಕೆ ತಗೊಳ್ತೇನೆ, ಕೊಡಬೇಕಾಗತ್ತೆ, ನೀವು ಸ್ಪಂದಿಸಬೇಕು, ನೀವು ಸಹಕರಿಸಬೇಕು ಈ ಒಂದು ಪ್ರಕರಣದಲ್ಲಿ ಅಂತೇಳಿ. ಇಲ್ಲ ಮೇಡಮ್, ನಾನು ಕೊಡೋದಿಲ್ಲ, ನನ್ನ ಮರ್ಯಾದೆ ಹೋಗುತ್ತೆ ಅಂತೇಳಿ ಅವತ್ತು ವಾಪಸ್ ಹೋದ್ರು. ವಾಪಸ್ ಹೋಗಿ ಸ್ವಲ್ಪ ದಿನ ಆಯಿತು, ಒಂದು 2-3 weeks ಆಯಿತು, ಮತ್ತೆ ವಾಪಸ್ ಬಂದರು. ಇಲ್ಲ ಮೇಡಮ್, ನನ್ನ ಮಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ಈಗ ಒಂದಷ್ಟು ವಿಡಿಯೋಸು ಫೋಟೋಸ್ ಎಲ್ಲ ಇಟ್ಕೊಂಡು ನನ್ನ ಮಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ದಯವಿಟ್ಟು ಈಗ ಪ್ರಕರಣ ದಾಖಲಿಸಿ.
ಮೇಡಮ್ ಕಂಪ್ಲೇಂಟ್ ಆಯಿತು ಮೇಡಮ್, ಇವಾಗ ಕೊಡ್ತೀನಿ ನಾನು, ನನಗೆ ತುಂಬ ಈಗ ಆಗ್ತಾ ಇಲ್ಲ ಬೇರ್ ಮಾಡಲಿಕ್ಕೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ತಗೊಳ್ಳಿ. ಆಯಿತು ಮೇಡಮ್ ಅಂತೇಳಿ ಅವತ್ತೇ ನೈಟ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಅವನನ್ನು ಅರೆಸ್ಟ್ ಮಾಡಿ ವಿತಿನ್ 1 ಡೇಸಲ್ಲಿ ಅವನ್ನ ಅರೆಸ್ಟ್ ಮಾಡಿ ಪ್ರೊಸೀಜರ್ ಮಾಡಿ ಎಲ್ಲ ಕಳಿಸಿ ಅವನಿಗೆ ಜೈಲಿಗೆ ಕಳಿಸಿ 1-2 ವರ್ಷ ಜೈಲಲ್ಲಿ ಎಲ್ಲ ಇದ್ದು ಮತ್ತೆ ಎಲ್ಲ ನಂದು ಟ್ರಾನ್ಸ್ಫರ್ ಆಯಿತು. ನಾನು ಬೇರೆ ಕಡೆ ಬಂದೆ. ಈಗ ಯಾವುದೋ ಎವಿಡೆನ್ಸ್ಗೆ ಹೋಗಿದ್ದೆ. ಆ ಕೇಸ್ ಏನಾಯ್ತಪ್ಪ, ಅವರಿಬ್ಬರು ಮದುವೆ ಆಗಿದ್ದಾರೆ. ಸೊ ನಮ್ಮ ಒಂದು ನಿಜವಾಗ್ಲೂ ದುಃಖ ಆಯ್ತು. ಅಂದರೆ ಪರಿಸ್ಥಿತಿನ ಅವನು ಎದುರಿಸ್ತಾನೆ ಅನ್ನುವಂಥ ಒಂದು ಉದ್ದೇಶ. ಅಂದರೆ ಈ ವ್ಯವಸ್ಥೆ ಎಲ್ಲಿ ಮತ್ತೆ ಫೇಲ್ಯೂರ್ ಆಗ್ತಾ ಇದೆ, ಅವನು ಮತ್ತೆ ಆ ಮಗುವನ್ನು ಎದುರಿಸ್ತಾನೆ, ಅಥವಾ ಬೇರೆ ಯಾರಾದ್ರೂ ನನ್ನ ಮಗಳಿಗೆ ಈ ಥರ ಆಗಿತ್ತು ಅನ್ನುವಂಥದ್ದನ್ನು ಬೇರೆಯವರು ಕೇಳಿಸ್ಕೊಂಡ್ರೆ ಆಕೆಯ ಜೀವನ ಚೆನ್ನಾಗಿ ಆಗೋದಿಲ್ಲ ಮುಂದೆ ಅನ್ನುವಂಥ ಹಲವಾರು ವಿಚಾರಗಳನ್ನು ಅವರ ಒಂದು ಆ್ಯಸ್ ಎ ತಾಯಿಯಾಗಿ ಆಕೆಯ ವಿಚಾರಗಳು ಯಾವ ರೀತಿ ಇರ್ಬೋದು. ಅಥವಾ ಆ ಮಗುನ ಕರೆದು ಕೌನ್ಸಿಲಿಂಗ್ ಮಾಡಿದ್ದೆ. ಆ ಮಗುನು ಸಹ ಯಾವುದೇ ಇದರಿಂದ ಹೊರಗಡೆಗೆ ಬರುವಂಥ ಪರಿಸ್ಥಿತಿಲೇ ಇರಲಿಲ್ಲ. ಸೊ ಇಲ್ಲ, ನನಗೆ ಆ ಹುಡುಗನೇ ಬೇಕು. ಈ ಥರದ ಆದಂತಹ ಒಂದು ಸಂದರ್ಭಗಳು ನಿಜಕ್ಕೂ ಕಷ್ಟ ಆಗುತ್ತೆ. ನಮ್ಮ ಎನ್ಫೋರ್ಸ್ಮೆಂಟ್ ಏಜೆನ್ಸಿಯಲ್ಲಿ ನಮ್ಮದೇ ಆದಂಥ ಕೆಲವು ಲಿಮಿಟೇಷನ್ಸ್ ಇರ್ತದೆ, ನಮ್ಮದೇ ಆದಂತಹ ಒಂದು ಅಧಿಕಾರ ವ್ಯಾಪ್ತಿ ಇರ್ತದೆ. ಅದರಲ್ಲಿ ಕೆಲಸ ಮಾಡುವಾಗ ನಮಗೆ ಯಾರು ವಿಕ್ಟಿಮ್ ಆಗಿರ್ತಾರೆ ಅವರ ಒಂದು ಸಹಕಾರ ಇರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಯಾರಿರ್ತಾರೆ, ಕೌಟುಂಬಿಕ ವ್ಯವಸ್ಥೆ ಏನಿರ್ತದೆ ಅವರ ಒಂದು ಸಹಕಾರನೂ ಸಹ ತುಂಬನೇ ಪ್ರಮುಖವಾಗಿ ಬೇಕಾಗ್ತದೆ. ಉದಾಹರಣೆಗೆ ಕೇಸ್ಗಳಾಗಿದೆ. NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಸುಮಾರು 2022ರಲ್ಲಿ 4,45,000 ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದಾವೆ. ಸೊ ಅದು ಎಷ್ಟು ಕನ್ವಿಕ್ಷನ್ ಆಯಿತು, ಕೊನೆಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ? 500 ಜನಕ್ಕೂ ಆಗಿಲ್ಲ. ಏನು ಕೊನೆಗೆ ಏನಾಗಿದೆ? ಎಲ್ಲ ಕಾಂಪ್ರಮೈಸ್ ಆಗಿದ್ದಾರೆ. ಅಂದರೆ ನಾವು ಆ್ಯಸ್ ಎ ಪೊಲೀಸ್ ಆಫೀಸರ್ ನಂದು ಎವಿಡೆನ್ಸ್ ಕೊಡಲೇಬೇಕು. ನಾನು ತಪ್ಪು ಕೊಡ್ಲಿಕ್ಕೆ ಬರೋದೇ ಇಲ್ಲ. ಆ್ಯಸ್ ಎ ಪೊಲೀಸ್ ಆಫೀಸರ್ ಎವಿಡೆನ್ಸ್ ಕೊಡಲೇಬೇಕು. ನಾನು ಕೇಸ್ ಮಾಡಿದ್ದೀನಿ, ಇವ್ರ ಮೇಲೆ ದೌರ್ಜನ್ಯ ಆಗಿದೆ, ಡಾಕ್ಟರ್ ರಿಪೋರ್ಟ್ ಇದೆ, ಎಲ್ಲ ಕೊಡಲೇಬೇಕು. ಆದರೆ ಮತ್ತೆ ಎವಿಡೆನ್ಸ್ ಹೇಳುವಂತಹ ಮಗು ಆಗಿರ್ಬೋದು, ಅಥವಾ ಅವ್ರ ರಿಲೇಟಿವ್ ಆಗಿರ್ಬೋದು, ಮತ್ತೆ ಸುತ್ತಲಿನ ಸೊಸೈಟಿ ಏನಿದೆ ಅವರೇ ಕೂತ್ಕೊಂಡು ಇಬ್ರಿಗೂ ಕಾಂಪ್ರಮೈಸ್ ಮಾಡಿಸ್ಬಿಟ್ಟಿರ್ತಾರೆ. ಯಾವುದಾದ್ರೂ ಲೈಂಗಿಕ ದೌರ್ಜನ್ಯಗಳ ಪ್ರಕರಣಗಳನ್ನ ನಾನು ಕೋರ್ಟಲ್ಲಿ ಹೋಗಿ ಎವಿಡೆನ್ಸ್ ಹೇಳುವಾಗ ನನಗೆ ದುಃಖ ಆಗುವಂಥದ್ದು, ಆಕೆ ಬಂದು ನನಗೆ ಯಾವ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಗೊತ್ತೇ ಇಲ್ಲ, ಪೊಲೀಸ್ ಅವ್ರು ಬರ್ಕೊಂಡಿದ್ದಾರೆ, ಸಹಿ ಹಾಕ್ಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಉತ್ತಮ ವಾಕ್ಯವನ್ನು ಹೇಳ್ತಾ ಇರ್ತಾರೆ. ಆವಾಗ ನಿಜಕ್ಕೂ ನಮಗೆ ಅನಿಸುವಂಥದ್ದು, ನಾವು ಎಲ್ಲಿ ಮತ್ತೆ ಯಾವ ಕೇಸ್ ಮಾಡಬೇಕು, ಯಾವ ಅಪರಾಧಗಳನ್ನು ಹೇಗೆ ತಡೆಗಟ್ಟಬೇಕು. ಆ್ಯಕ್ಚುಲಿ ನಮ್ಗೆ ಅನಿಸುವಂಥದ್ದು ಕನ್ವಿಕ್ಷನ್ ಆದರೆ, ಪನಿಷ್ಮೆಂಟ್ ಆದರೆ ಒಂದಷ್ಟು ನೆಕ್ಸ್ಟ್ ಮುಂದಿನ ಜನ್ರೇಷನ್ಗೆ ಭಯ ಅನ್ನುವಂಥದ್ದು ಇರುತ್ತೆ. ಯಾವಾಗ ಶಿಕ್ಷೆ ಆಗುತ್ತೆ ಆವಾಗ ಆ ಕ್ರೈಮ್ಗಳು ಸ್ವಲ್ಪ ಅಲ್ಲಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಸೊ ಅಂತಹ ಒಂದು ವಿಚಾರಗಳನ್ನು ಮಾಡುವಾಗ ಎಲ್ಲ ಸಾಮಾಜಿಕ ವ್ಯವಸ್ಥೆ ಅದರ ಜೊತೆಗೆ ನಿಂತ್ಕೋಬೇಕಾಗತ್ತೆ ಅನ್ನುವಂಥದ್ದು ನನ್ನ ಒಂದು ಸಣ್ಣ ಆಲೋಚನೆ. ಅದ್ರ ಜೊತೆಗೆ ನಮ್ಮ ಮನಸ್ಥಿತಿ ಬಗ್ಗೆ ಆಗಲೇ ಹೇಳ್ತಾ ಇದ್ದೆ. ಮತ್ತೆ ನಾವು ಯೋಚಿಸುವಂತಹ ವಿಧಾನ, ಮೊನ್ನೆ ಯಾರೋ ಫಿಲಮ್ ಒಬ್ರು ನಟಿ ಹೇಳ್ತಾ ಇದ್ರು, ನಿಮ್ಮ ಒಂದು ದೃಷ್ಟಿ ನಮ್ಮ ಕಲೆ ಮೇಲೆ ಇರಲಿ, ಮೈ ಮೇಲಲ್ಲ ಅನ್ನುವಂಥದ್ದು. ನಾವು ಆಕೆಯ ಕಲೆಯನ್ನು ಯಾವತ್ತೂ ನೋಡೋದಿಲ್ಲ. ಆಕೆಯ ಒಂದು ಆರ್ಟ್ ಎಷ್ಟಿರ್ತದೆ, ಅಥವಾ ಆಕೆ ಸಾಹಿತಿನ, ಆಕೆ ಅಥವಾ ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರಾ ನೋಡೋದಿಲ್ಲ. ಅವ್ರು ಯಾವ ಥರ ಬಟ್ಟೆ ಹಾಕಿದ್ದಾರೆ, ಅವ್ರು ಎಲ್ಲಿಗೆ ಹೋಗಿದ್ದಾರೆ, ಅವ್ರ ಹೇರ್ ಸ್ಟೈಲ್ ಹೇಗಿದೆ, ಅವರ ಬಣ್ಣ ಹೇಗಿದೆ, ಅವರ ಆಕಾರ ಹೇಗಿದೆ, ಇಷ್ಟನ್ನೇ ನಾವು ಗಮನಿಸ್ತೀವಿ. ಅದೇ ದೇಹ ರಾಜಕಾರಣ. ಒಂದು ವ್ಯಕ್ತಿಯನ್ನ ಅಥವಾ ಒಂದು ಮನುಷ್ಯನನ್ನ ನಾವು ನೋಡುವಂಥ ದೃಷ್ಟಿ ಇದೆಯಲ್ಲ, ಆಕೆ ಡಾಕ್ಟ್ರಾ ಅಥವಾ ಆಕೆ ಸಾಹಿತಿನ, ಚೆನ್ನಾಗಿ ಬರೀತಾರ, ಒಳ್ಳೆ ಆಲೋಚನೆ ಇದೆಯಾ, ಯಾವತ್ತೂ ನೋಡಲ್ಲ. ಅವ್ರು ಸರಿ ಇರ್ಲಿಲ್ಲಪ್ಪ ಅವ್ರು ಬಟ್ಟೆ ಹಾಕೋ ಬಂದಿದ್ದು, ಇಲ್ಲ ಅವ್ರು ಜುಟ್ಟು ಕಟ್ಟಿ ಸರಿ ಇರ್ಲಿಲ್ಲಪ್ಪ, ಇದನ್ನೇ ನಾವು ಯೋಚನೆ ಮಾಡ್ತಿರ್ತೀವಿ ಹೊರತು ಆಕೆಯಲ್ಲಿ ಇರುವಂತಹ ವ್ಯಕ್ತಿತ್ವವನ್ನ, ಆಕೆಯ ಒಂದು ಒಳ್ಳೆಯ ಗುಣಗಳನ್ನ, ಆಕೆಯ ಒಂದು ಶಕ್ತಿಯನ್ನ, ಕೊನೆಗೆ ಆಕೆಯ ಒಂದು ಶಕ್ತಿಯನ್ನ ನಾವು ಯಾರು ಸಹ ಗಮನಿಸಿರೋದಿಲ್ಲ. ಆ ರೀತಿಯ ಆಲೋಚನೆಗಳು ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಮಹಿಳಾ ಶಕ್ತಿಯನ್ನ ಕುಂದಿಸ್ತಾ ಇದೆ, ಅಥವಾ ಮಹಿಳಾ ಚೈತನ್ಯಕ್ಕೆ ಒಂದು ಹೊಡೆತವನ್ನ ಕೊಡ್ತಾ ಇದೆ. ಮೊದಲು ಅದು ಮಹಿಳೆ ಆಗ್ಲಿ ಪುರುಷ ಆಗ್ಲಿ, ಮಹಿಳೆಯರು ಸಹ ಬೇರೆ ಮಹಿಳೆಯರನ್ನ ನಿಂದಿಸೋದಾಗ್ಲಿ ಅಥವಾ ಅವರ ಒಂದು ವಿಚಾರಗಳನ್ನ ಬೇರೆ ತರ ಬಿಂಬಿಸೋದಾಗ್ಲಿ ಮಾಡುವಂತ ಅಗತ್ಯತೆಗಳನ್ನ, ಅನಿವಾರ್ಯತೆಗಳನ್ನ ಕಡಿಮೆ ಮಾಡ್ಕೋಬೇಕಾಗಿದೆ. ಒಂದು ಏನು ಪಿ ಭಾರತಿ ದೇವಿಯವರ ದೇಹ ಮತ್ತು ಏನು ಮಹಿಳೆ ಮತ್ತು ದೇಹ ರಾಜಕಾರಣ ಒಂದು ಪುಸ್ತಕದಲ್ಲಿ ಅವರು ಬಳಸ್ತಾರೆ. ಆ ಒಂದು ವರ್ಗದ ಮೇಲೆ, ಲಿಂಗದ ಮೇಲೆ, ಆ ಬಣ್ಣದ ಮೇಲೆ, ಆಕಾರದ ಮೇಲೆ ಮಹಿಳೆ ಪ್ರತಿಯೊಂದಕ್ಕೂ ಸಹ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ಆಗಿದೆ. ತನ್ನ ದೇಹವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹೋರಾಟ ಮಾಡಬೇಕು, ತನ್ನ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಹೋರಾಟ ಮಾಡಬೇಕು, ತನ್ನ ಏನು ಸಿಗ್ಬೇಕು, ಉದಾಹರಣೆಗೆ ತನ್ನ ಸಂಗಾತಿಯನ್ನ ಆಯ್ಕೆ
ಮಾಡಿಕೊಂಡಾಗ ಆಗುವಂತಹ ಹಲವಾರು ತೊಂದರೆಗಳು, ಅಥವಾ ಅದರಲ್ಲೂ ಸಹ ಜಾತಿಯ ವಿಚಾರ ಬಂದಾಗ ಅವಳಿಗೆ ಆಗುವಂತಹ ನೋವುಗಳು. ಮೇಡಮ್ ಹೇಳಿದ್ರು ಮರ್ಯಾದೆಯತ್ತೆ ಇವತ್ತು ತುಂಬಾ ಕಡೆ ನಡೀತಾ ಇದೆ. ಯಾವುದೇ ಒಂದು ಅಂತಃಕರಣವಿಲ್ದಿರ ಮಗಳನ್ನ ಸಾಯಿಸುವಂತಹ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದೀವಿ, ನಮ್ಮ ಸುತ್ತಮುತ್ತನೇ ನೋಡ್ತಾ ಇದ್ದೀವಿ. ಸೊ ಇವೆಲ್ಲವನ್ನ ನಿಲ್ಲಿಸುವಂತಹ ಅಥವಾ ಇವೆಲ್ಲವನ್ನ ತಡೆಗಟ್ಟುವಂತಹ ಒಂದು ಕೆಲಸ ಇವತ್ತು ಸಮಕಾಲೀನ ಜಗತ್ತಿನಲ್ಲಿ ನಿಜಕ್ಕೂ ಆಗ್ಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಸಹ ಒಂದು ಉತ್ತಮ ಹೋರಾಟವನ್ನ ಮಾಡ್ತಾ ಇದ್ದೀರಾ. ಎಲ್ಲ ಒಳ್ಳೆಯ ಸಾಹಿತಿಗಳಿರ್ಬೋದು, ತಮ್ಮ ಆಲೋಚನೆಗಳಿರ್ಬೋದು, ತಾವು ಸೇರಿರುವಂತಹ ಒಕ್ಕೂಟದಲ್ಲಿರುವಂತಹ ಎಲ್ಲ ಮಹಿಳಾ ಪುರುಷರು ಇರ್ಬೋದು, ಒಂದು ಉತ್ತಮ ಕಾರ್ಯವನ್ನ ಈ ವೇದಿಕೆಯ ಮೂಲಕ ಮಾಡ್ತಾ ಇದ್ದೀರಾ. ನಾವು ಸುಮ್ಮನೆ ಇಲ್ಲಿ ನಿಂತು ಭಾಷಣ ಮಾಡಿ ಅಥವಾ ಈಗ ಮಾಡಿ ಆಗ ಮಾಡಿ ಅನ್ನುವಂಥದ್ದಲ್ಲ. ಮತ್ತು ನಾನು ಮನೆಗೆ ಹೋದಾಗ ಯೋಚನೆ ಮಾಡಬೇಕು, ನನ್ನ ಮನೇಲಿ ಏನಾದರೂ ದೌರ್ಜನ್ಯ ಆಗ್ತಾ ಇದೆಯಾ, ನನ್ನ ಅಕ್ಕಪಕ್ಕದ ಮನೆಯಲ್ಲಿ ದೌರ್ಜನ್ಯ ಆಗ್ತಾ ಇದೆಯಾ. ಖಂಡಿತ ಅದು ಆಗ್ತಾ ಇರುತ್ತೆ, ನಾನು ಅದನ್ನು ಒಪ್ಕೊಳ್ತೀನಿ. ಆಸ್ ಎ ತಾಯಿಯಾಗಿ, ಅಧಿಕಾರಿಯಾಗಿ, ಒಬ್ರು ಮಹಿಳೆಯಾಗಿ, ಕೌಟುಂಬಿಕ ವ್ಯವಸ್ಥೆಯಲ್ಲಿ ಇರುವಂತಹ ಒಬ್ರು ಮಹಿಳೆಯಾಗಿ ಇವೆಲ್ಲವನ್ನ ಗಮನಿಸಬೇಕಾಗತ್ತೆ. ಅದು ನಡೀತಾ ಇದೆ ಕೂಡ. ನಾವು ನಮ್ಮ ಮನೆಯಲ್ಲೇ ದೌರ್ಜನ್ಯ ಇಟ್ಕೊಂಡು ಬೇರೆಯವ್ರನ್ನ ದೌರ್ಜನ್ಯ ಮಾಡಬೇಡಿ ಅಂತ ಹೇಳುವಂಥದ್ದು ಸರಿ ಹೋಗೋದಿಲ್ಲ. ಮೊದಲು ಹೇಳ್ತಾರೆ ಬಸವಣ್ಣವರು, ನಮ್ಮ ತನವ ಸಂತೈಸಿಕೊಳ್ಳಿ, ನಮ್ಮ ಮನವ ಸಂತೈಸಿಕೊಳ್ಳಿ. ಹಾಗಾಗಿ ನಾವೆಲ್ಲರೂ ಸಹ ಹೋರಾಟವನ್ನ ಮಾಡುವಾಗ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಏನೆಲ್ಲ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ನೋಡಿಕೊಂಡು ನಾವು ಕೆಲಸ ಕಾರ್ಯಗಳನ್ನ, ನಮ್ಮ ಒಂದು ಕೆಲಸದ ಆಯಾಮಗಳನ್ನ ರೂಪಿಸ್ಕೋಬೇಕಾಗತ್ತೆ. ಹಲವಾರು ಬೇರೆ ಒಡ್ಡರಾಧನೆಯಲ್ಲಿ ಬರುವಂತ ಕಾರ್ತಿಕ ಋಷಿಯ ಕಥೆಯಲ್ಲಿ ಆ ತಾಯಿಗೆ ಕೇಳ್ತಾನೆ ಮಗ, ಅವರ ಒಬ್ಬ ತಿಂಡಿಯನ್ನ ಅವರು ಎಲ್ಲ ಗುರುಕುಲದಲ್ಲಿ ಓದ್ತಾ ಇರ್ತಾರೆ. ಗುರುಕುಲದಲ್ಲಿ ಓದುವಾಗ ತಾತಂದಿರೆಲ್ಲ ಮಕ್ಕಳಿಗೆ ತಿಂಡಿಯನ್ನ ತಂದ್ಕೊಡ್ತಾ ಇರ್ತಾರೆ. ಅವಾಗ ಆ ತಾಯಿಗೆ ಕಾರ್ತಿಕ ಋಷಿ ಕೇಳ್ತಾನೆ, ನನ್ನ ತಾತ ಎಲ್ಲಿ ತಿಂಡಿಯನ್ನ ತಗೊಂಡ್ ಬರ್ಲಿಲ್ಲ ನನಗೆ, ಎಲ್ಲಿ? ನಿನಗೆ ಯಾರು ಅಪ್ಪನೋ ಅವನೇ ನಿನ್ನ ತಾತ ಅಂತ ಹೇಳ್ತಾಳೆ. ಅಂತಹ ಮನಸ್ಥಿತಿ, ಅವಳ ಒಂದು ಮನಸ್ಥಿತಿಯನ್ನ ನಾವು ಯೋಚನೆ ಮಾಡಬೇಕು. ಅಗ್ನಿರಾಜನ 6ನೇ ಮಗಳನ್ನ ಮದುವೆ ಆಗಿರ್ತಾನೆ, ಆಕೆಯ ಮನಸ್ಥಿತಿಯಲ್ಲಿ ಹೇಗಿರ್ತದೆ. ಅದೇ ರೀತಿ ತಾವೆಲ್ಲ ಕಾರಂತರ ಚೋಮನ ದುಡಿ ಓದಿದ್ದೀರಾ ಅಂತ ಅನ್ಕೊಂತೀನಿ. ಆಸ್ ಎ ಸಾಹಿತಿಗಳಾಗಿ ಎಲ್ಲರೂ ಓದಿರ್ತೀರಾ. ದಯವಿಟ್ಟು ಮಕ್ಳು ಯಾರಾದ್ರೂ ಸ್ಟೂಡೆಂಟ್ಸ್ ಇದ್ರೆ ದಯವಿಟ್ಟು ಓದಿ. ಅದು ನನ್ನ ಸುಮಾರು ವರ್ಷಗಳ ಕಾಲ ಕಾಡಿದ ಒಂದು ಕಾದಂಬರಿ ಅಂತೇಳಿ ನಾನು ಅನ್ಕೊಳ್ತೀನಿ. ಚೋಮನ ದುಡಿ, ಚೋಮನ ಮಗಳನ್ನ ಹೇಗೆಲ್ಲ ವ್ಯವಸ್ಥೆ ಬಳಸ್ಕೊಳ್ಳುತ್ತೆ ಅನ್ನುವಂಥದ್ದು. ಒಂದು ಎಸ್ಟೇಟ್ ಅಲ್ಲಿ ಇರುವಂತಹ ರೈಟರಿಂದ ಹಿಡಿದು ಬೇರೆ ಎಲ್ಲ ಯಾವ ರೀತಿಯಾಗಿ ಅವಳಕ್ಕೆನ್ನ ಬಳಸ್ಕೊಳ್ತು. ಇವತ್ತಿಗೂ ಅದು ತಪ್ಪಿಲ್ಲ. ನಾನು ಹೇಳ್ತಾ ಇದ್ದೀನಿ, ತಮ್ಗೆಲ್ಲರಿಗೂ ಸಹ ಇಲ್ಲಿ ಕೂತಿರೋರ್ಗೂ ಗೊತ್ತಿದೆ, ಇವತ್ತಿಗೂ ಆ ವ್ಯವಸ್ಥೆ ನಮ್ಮಲ್ಲಿ ಎಲ್ಲರನ್ನ ಕಾಡ್ತಾ ಇದೆ. ಆ ವ್ಯವಸ್ಥೆಯಲ್ಲಿ ಇವತ್ತು ಸಹ ಹೆಣ್ಣು ಮಗಳು ಸಿಗಾಕೊಂಡಿದ್ದಾಳೆ. ಸೊ ಅದನ್ನ ಬಿಡಿಸುವಂತಹ ಕೆಲಸ ನಮ್ದು ಆಗ್ಬೇಕಾಗಿದೆ. ಬಿಡಿಸ್ಬೇಕು ಅಂತಂದ್ರೆ ಆಕೆ ಆರ್ಥಿಕವಾಗಿ ಸಬಲೀಕರಣ, ವುಮೆನ್ ಎಂಪವರ್ಮೆಂಟ್ ಅಂತೆಲ್ಲ ನಾವು ತುಂಬಾ ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದೀವಿ, ಅದು ವಾಸ್ತವ ಆಗ್ಬೇಕು. ಆಕೆ ಆರ್ಥಿಕ ಸಬಲೀಕರಣವನ್ನ ಹೊಂದಿದ್ರೆ, ಆ ಶಿಕ್ಷಣ ವ್ಯವಸ್ಥೆಯ ಜೊತೆಗೆ ಆರ್ಥಿಕವಾಗಿ ಅವಳು ಮುಂದೆ ಬಂದ್ರೆ ಮಾತ್ರ ಆ ಎಲ್ಲ ದೌರ್ಜನ್ಯಗಳನ್ನ ಮೆಟ್ಟಿ ನಿಲ್ಲಲಿಕ್ಕೆ, ಮತ್ತೆ ಆ ದೌರ್ಜನ್ಯವನ್ನ ಹೋಗ್ಲಾಡಿಸ್ಲಿಕ್ಕೆ ಇರುವಂತಹ ಒಂದು ಕೀ ಅಂದ್ರೆ ಹಾಗೆ ಆರ್ಥಿಕವಾಗಿ ಸಬಲೀಕರಣವನ್ನ ಹೊಂದಬೇಕು ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ.